ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸುತ್ತಾ ಇರೋ ಈ ಪವಿತ್ರ ಗೌಡ ಯಾರು? ಆದರೆ ಈಕೆಯಿಂದ ದರ್ಶನ್ ಸುದ್ದಿ ಆಗ್ತಾ ಇರೋದು ಯಾಕೆ? ಪವಿತ್ರ ಗೌಡ ದರ್ಶನ್ಗೆ ಪರಿಚಯವಾಗಿದ್ದು ಹೇಗೆ? ಪವಿತ್ರ ಗೌಡ ಏನು ಕೆಲಸ ಮಾಡ್ಕೊಂಡಿದ್ದಾರೆ? ಈಕೆಗೆ ತಾಳಿ ಕಟ್ಟಿದ ಗಂಡ ಯಾರು? ರೇಣುಕಾ ಸ್ವಾಮಿಗೂ ಪವಿತ್ರಗೂ ಏನು ಲಿಂಕ್? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪವಿತ್ರ ಗೌಡ ಹಿನ್ನೆಲೆ ಏನು? ಪವಿತ್ರ ಗೌಡ ಮೊದಲಿಗೆ ಮಾಡೆಲಿಂಗ್ ಮಾಡ್ಕೊಂಡಿದ್ರು. ನಂತರದಲ್ಲಿ ಸ್ಯಾಂಡಲ್ವುಡ್ಗೂ ಕಾಲಿಟ್ರು. ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು. ಅಗಮ್ಯ, ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿ ಅನ್ನೋ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಆದರೆ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ. ಆದರೆ ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಇವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದುಕೊಡ್ತು. ಸಿನಿರಂಗದಲ್ಲಿ ಸಕ್ಸಸ್ ಕಾಣದೇ ಇದ್ದರೂ ಸಿನಿಮಾ ನಟನೆ ಮೂಲಕ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯವಾಗಿತ್ತು. ನಂತರ ಫ್ಯಾಷನ್ ಡಿಸೈನರ್ ಆಗಿ ಹೊಸತಾಗಿ ತಮ್ಮ ಬದುಕು ಕಟ್ಟಿಕೊಂಡ್ರು. ಈಗ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ 777 ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೋಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನು ಪೂರೈಸುತ್ತಿದ್ದಾರೆ. ಪವಿತ್ರ ಗೌಡ ಗಂಡ ಯಾರು? ಪವಿತ್ರ ಗೌಡ ಸಂಜಯ್ ಸಿಂಗ್ ಅನ್ನೋರನ್ನು ಮದುವೆಯಾಗಿದ್ದರು. ನೋಡಿ, ಇವರೇ ಪವಿತ್ರ ಗೌಡಗೆ ತಾಳಿ ಕಟ್ಟಿದ ಗಂಡ. ಸಂಜಯ್ ಸಿಂಗ್ ಲಭ್ಯವಿರುವ ಮಾಹಿತಿ ಪ್ರಕಾರ ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿದ್ದು. ಮದುವೆಯಾದಾಗ ಪವಿತ್ರ ಗೌಡಗೆ ಇನ್ನೂ ಚಿಕ್ಕ ವಯಸ್ಸು, 18 ವರ್ಷ ವಯಸ್ಸಾಗಿತ್ತು. ಹಾಗಂತ ಮನೆಯವರ ಒತ್ತಾಯಕ್ಕೆ ಮದುವೆ ಆಗಿರಲಿಲ್ಲ. ಬದಲಿಗೆ ಸಂಜಯರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಪವಿತ್ರ. ಹಾಗಂತ ಸಂಜಯ್ ಸಿಂಗೂ ಜಾಸ್ತಿ ವಯಸ್ಸಾಗಿರಲಿಲ್ಲ, ಅವರದ್ದು ಸಣ್ಣ ವಯಸ್ಸೇ ಅಂತ ಈ ಫೋಟೋ ನೋಡಿದರೆ ಗೊತ್ತಾಗುತ್ತೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಚೆನ್ನಾಗಿಯೇ ಜೀವನ ನಡೆಸುತ್ತಿದ್ದರು. ಈ ದಂಪತಿಗೆ ಓರ್ವ ಹೆಣ್ಣು ಮಗಳು ಕೂಡ ಜನಿಸಿದ್ಲು. ದಂಪತಿ ಆಕೆಗೆ ಖುಷಿಗೌಡ ಅಂತ ಹೆಸರು ಇಟ್ಟರು. ಆದರೆ ನಂತರದಲ್ಲಿ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿತು. ಹೀಗಾಗಿ ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ವಿಚ್ಛೇದನ ಪಡೆದುಕೊಂಡರು. ಹಲವು ವರ್ಷಗಳಿಂದ ಸಂಜಯ್ ಮತ್ತು ಪವಿತ್ರ ದೂರವಾಗಿಯೇ ವಾಸಿಸುತ್ತಿದ್ದಾರೆ. ಮಗಳು ಖುಷಿಗೌಡ ಪವಿತ್ರ ಅವರೇ ನೋಡಿಕೊಳ್ಳುತ್ತಾ ಇದ್ದಾರೆ. ದರ್ಶನ್ಗೆ ಪರಿಚಯವಾಗಿದ್ದು ಹೇಗೆ? ಪವಿತ್ರ ಸಿನಿರಂಗದಲ್ಲಿ ಸೋತರೂ ದೊಡ್ಡವರ ಪರಿಚಯವಾಗಿತ್ತು. ಅದೇ ರೀತಿ ಪವಿತ್ರರ ಒಬ್ಬ ಸ್ನೇಹಿತರು ದರ್ಶನ್ಗೂ ಸ್ನೇಹಿತರಾಗಿದ್ದರು. ಆ ಕಾಮನ್ ಫ್ರೆಂಡ್ ಮೂಲಕ ಕಾರ್ಯಕ್ರಮ ಒಂದರಲ್ಲಿ ಪವಿತ್ರಗೆ ದರ್ಶನ್ ಪರಿಚಯವಾಗಿತ್ತು. ಆಗಾಗಲೇ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಜಗಳ ಬೀದಿಗೆ ಬಂದಿತ್ತು. ದರ್ಶನ್ ಪತ್ನಿಗೆ ಹೊಡೆದಿದ್ದರಿಂದ ಕೇಸ್ ದಾಖಲಾಗಿ ಜೈಲಿಗೂ ಹೋಗಿ ಬಂದಿದ್ದರು. ಆ ಟೈಮಲ್ಲೇ ಪವಿತ್ರ ಗೌಡ ಮತ್ತು ದರ್ಶನ್ ನಿಧಾನವಾಗಿ ಸ್ನೇಹ ಬೆಳೆಯಿತು. ಆ ಸ್ನೇಹ ಬರ್ತಾ ಪ್ರೀತಿಗೆ ತಿರುಗಿ ಇತ್ತೀಚೆಗಂತೂ ಅದು ವಿಪರೀತವಾಗಿ ಎಲ್ಲರೂ ಪವಿತ್ರರನ್ನು ದರ್ಶನ್ ಎರಡನೇ ಪತ್ನಿ ಅಂತಲೇ ಕರೆಯೋಕೆ ಶುರು ಮಾಡಿದ್ದಾರೆ. ಪವಿತ್ರ ಕೂಡ ತನ್ನ ಮತ್ತು ದರ್ಶನ್ ಸಂಬಂಧ ಪಬ್ಲಿಕ್ ಆಗಿ ಒಪ್ಪಿಕೊಂಡಿದ್ದಾರೆ.